ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡ್ತಾ ಇರೋದು ದುಡ್ಡಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಲ್ಲ, ನಮ್ಮ ರಾಜ್ಯದ ಮುಂದಿನ 5 ವರ್ಷಗಳ ಇನ್ವೆಸ್ಟ್ಮೆಂಟ್ ಬಗ್ಗೆ. ತಮಿಳುನಾಡಿನ ದಳಪತಿ ವಿಜಯ್ ಅವರು ಹೊಸ ಪಕ್ಷ ಕಟ್ಟಿ ಏಕಾಂಗಿಯಾಗಿ ಇಡೀ ಸಿಸ್ಟಮ್ ಅನ್ನೇ ಅಲುಗಾಡಿಸಿದ್ದಾರೆ. ಅಧಿಕಾರಕ್ಕೆ ಬಂದಿದ್ದಾರೆ. ಅಲ್ಲಿನ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪವೇ ಆಗಿದೆ. ಇದನ್ನು ನೋಡಿದಾಗ ನಮ್ಮ ಕರ್ನಾಟಕದ ಜನರಿಗೂ ಒಂದು ಪ್ರಶ್ನೆ ಕಾಡೋಕೆ ಶುರುವಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ ಗೆದ್ದ ಹಾಗೆ ನಮ್ಮ ರಾಜ್ಯದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಗೆಲ್ಲೋಕೆ ಸಾಧ್ಯವಾ? ಕರ್ನಾಟಕದಲ್ಲಿ ಪ್ರಜಾಕೀಯ ಕ್ರಾಂತಿ ನಡೆಯುತ್ತಾ ಉಪೇಂದ್ರ ಸಿಎಂ ಆಗ್ತಾರಾ? ಬನ್ನಿ ಇವತ್ತು ಈ ಬಗ್ಗೆ ಗಂಭೀರವಾಗಿ ವಿಶ್ಲೇಷಣೆ ಮಾಡೋಣ. ಸ್ನೇಹಿತರೆ, ವಿಜಯ್ ಮತ್ತು ಉಪೇಂದ್ರ ಇಬ್ಬರು ಸಿನಿರಂಗದ ಸೂಪರ್ ಸ್ಟಾರ್ಗಳೇ. ಇವರಿಬ್ಬರಿಗೂ ಅಪಾರ ಅಭಿಮಾನಿಗಳಿದ್ದಾರೆ. ಆದರೆ ಇಬ್ಬರ ರಾಜಕೀಯ ಹೆಜ್ಜೆಗಳು ಬೇರೆ ಬೇರೆ. ವಿಜಯ್ ಅವರು ಪಕ್ಕ ಗ್ರೌಂಡ್ ವರ್ಕ್ ಮಾಡಿ ಸಮಾವೇಶಗಳನ್ನು ನಡೆಸಿ ನೇರವಾಗಿ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದರು. ಆದರೆ ನಮ್ಮ ಉಪ್ಪಿ ಅವರ ಪ್ರಜಾಕೀಯದ ಲೆಕ್ಕಾಚಾರವೇ ಬೇರೆ. ಉಪೇಂದ್ರ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಸಮಾವೇಶ ಮಾಡೋಲ್ಲ, ದುಡ್ಡು ಕೊಟ್ಟು ಜನ ಸೇರಿಸಲ್ಲ, ಗೆಲ್ಲುವುದಕ್ಕೋಸ್ಕರ ಸುಳ್ಳು ಭರವಸೆಗಳನ್ನ ಕೊಡುವುದಿಲ್ಲ. ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಅವರನ್ನು ಕೇಳಲಾಯಿತು, ವಿಜಯ್ ತರಹ ನೀವು ಕ್ರಾಂತಿ ಮಾಡ್ತೀರಾ ಅಂತ. ಅದಕ್ಕೆ ಉಪ್ಪಿಕೊಟ್ಟ ಉತ್ತರ ಅವರ ಪ್ರಜಾಕೀಯ ಅಸಲಿ ಸಿದ್ಧಾಂತವನ್ನು ಬಿಚ್ಚಿಡುತ್ತೆ. ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ನನಗಿಲ್ಲ. ರಾಜಕೀಯ ಅನ್ನೋದು ಗೆಲುವು ಸೋಲಿನ ಆಟ ಅಲ್ಲ, ಅದು ಜನರಿಗೆ ಸೇವೆ ಮಾಡುವ ಒಂದು ಹುದ್ದೆ ಆಗಿದೆ ಎಂದು ಹೇಳ್ತಾರೆ. ಉಪೇಂದ್ರ ಅವರ ಮಾತುಗಳು ಕೇಳೋಕೆ ಕಹಿಯಾಗಿರಬಹುದು, ಆದರೆ ಅದು ನಗ್ನ ಸತ್ಯ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನಾಗಿದೆ ಅಂದ್ರೆ ಕೋಟಿ ಕೋಟಿ ಹಣ ಸುರಿದು ಪ್ರಚಾರ ಮಾಡುವವರನ್ನು ನಾವು ನಾಯಕ ಅಂತ ಒಪ್ಪಿಕೊಳ್ಳುತ್ತೇವೆ. ಉಪ್ಪಿ ಹೇಳ್ತಾರೆ, ಮಹಾಭಾರತವನ್ನ ಉದಾಹರಣೆಗೆ ತೆಗೆದುಕೊಂಡು ಪ್ರಜಾಪ್ರಭುತ್ವವನ್ನ ಯುದ್ಧ ಅಂತ ಅನ್ಕೋಬೇಡಿ. ಇಲ್ಲಿ ಯಾರು ಕೌರವರಲ್ಲ, ಯಾರು ಪಾಂಡವರೂ ಅಲ್ಲ. ಇಲ್ಲಿ ನಾನಾಗಲಿ ಬೇರೆ ರಾಜಕಾರಣಿಗಳಾಗಲಿ ಗೆಲ್ಲಬಾರದು ಅಂತನೂ ಏನು ಇಲ್ಲ. ಜನ ಗೆಲ್ಲಬೇಕು, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಏನು ಗೊತ್ತಾ? ಇವತ್ತಿಗೂ ನಮ್ಮ ಜನ ಬಸ್ ಸ್ಟ್ಯಾಂಡ್ಗೆ, ರಸ್ತೆ ಗುಂಡಿಗೆ, MLAಗಳ ಮುಂದೆ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ಇದೆ. ಎಲ್ಲಿವರೆಗೂ ಜನರೇ ಬದಲಾಗುವುದಿಲ್ಲವೋ ಅಲ್ಲಿಯವರೆಗೆ ಯಾವ ಕ್ರಾಂತಿಯೂ ಸಾಧ್ಯವಿಲ್ಲ. ಉಪ್ಪಿ ಅವರೇ ಹೇಳುವಂತೆ ಜನರಿಗೆ ವಿಚಾರ ಅರ್ಥವಾಗಬೇಕು. ನಾನು ಹೋಗಿ ಸಮಾವೇಶ ಮಾಡಿಲ್ಲ ಅಂದ್ರೆ ವೋಟ್ ಹಾಕಲ್ಲ ಅಂದ್ರೆ ಡೋಂಟ್ ಕೇರ್. ಇದು ನನ್ನ ಅಹಂಕಾರವಲ್ಲ, ಇದು ವಾಸ್ತವದ ಅರಿವು ಅಂತ ಹೇಳ್ತಾ ಇದ್ದಾರೆ ಉಪೇಂದ್ರ ಅವರು. ಉಪೇಂದ್ರ ಅವರು ಕರ್ನಾಟಕದ CM ಆಗ್ತಾರಾ? ಉತ್ತರ ಇಷ್ಟೇ ಸ್ನೇಹಿತರೆ. ವಿಜಯ್ ಅವರ ತರಹ ಟ್ರೆಡಿಷನಲ್ ಪಾಲಿಟಿಕ್ಸ್ ಮಾಡಿದರೆ ಸಮಾವೇಶ, ಜಾತಿ ಧರ್ಮದ ಲೆಕ್ಕಾಚಾರ, ದುಡ್ಡಿನ ಹರಿವು ಇದ್ದರೆ ಯಾರೇ ಆದರೂ CM ಆಗಬಹುದು. ಆದರೆ ಉಪೇಂದ್ರ ಅವರು ಈ ರಾಜಕೀಯದ ಸಿಸ್ಟಮ್ ಅನ್ನೇ ಒಡೆದು ಹಾಕಿ ಪ್ರಜಾಕೀಯ ಎಂಬ ಹೊಸ ಕಟ್ಟಡ ಕಟ್ಟಲು ಹೊರಟಿದ್ದಾರೆ. ಈ ಹೊಸ ಸಿಸ್ಟಮ್ ನಲ್ಲಿ ಉಪೇಂದ್ರ ಅವರು CM ಆಗುವುದು ಅವರ ಕೈಯಲ್ಲಿಲ್ಲ, ಅದು ಸಂಪೂರ್ಣವಾಗಿ ಕರ್ನಾಟಕದ ಪ್ರಜೆಗಳ ಕೈಯಲ್ಲಿದೆ. ತಮಿಳುನಾಡಿನ ಜನ ವಿಜಯ್ ಅವರನ್ನ ನಂಬಿದರು, ಗೆಲ್ಲಿಸಿದರು. ಕರ್ನಾಟಕದ ಜನ ಉಪೇಂದ್ರ ಅವರನ್ನ ಪ್ರಜಾಕೀಯದ ಸೈದ್ಧಾಂತಿಕ ಕ್ರಾಂತಿಯನ್ನು ಒಪ್ಪಿಕೊಂಡು ಅವರನ್ನು CM ಕುರ್ಚಿಯಲ್ಲಿ ಕೂರಿಸಲು ರೆಡಿ ಇದ್ದಾರಾ ಅನ್ನೋದೇ ಈಗಿನ ದೊಡ್ಡ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ರಾಜಕೀಯ ಇರಲಿ, ಷೇರುಪೇಟೆ ಇರಲಿ, ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದರೆ ಮಾತ್ರ ಒಳ್ಳೆಯ ರಿಟರ್ನ್ ಸಿಗೋದು. ಪ್ರಜಾಕೀಯ ಅನ್ನೋದು ಭವಿಷ್ಯದ ಮೇಲಿನ ಇನ್ವೆಸ್ಟ್ಮೆಂಟ್. ಈ ಬಗ್ಗೆ ನಿಮ್ಮ ಸ್ಪಷ್ಟ ಅಭಿಪ್ರಾಯವೇನು? ಕರ್ನಾಟಕದ ಜನ ಪ್ರಜಾಕೀಯವನ್ನು ಒಪ್ಪಿಕೊಳ್ಳುತ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಬಡ್ಡೆತವ ಇದೇ ಸಮಾಚಾರಕ್ಕೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.